ಈ ವಾರ ಮೀನ ರಾಶಿಯವರ ಗ್ರಹಗತಿಗಳು ಹೇಗಿದೆ ಮತ್ತು ಈ ಸಮಯದಲ್ಲಿ ನಿಮಗೆ ಸಿಗಲಿರುವ ಅದ್ಭುತವಾದ ಫಲಗಳೇನು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮತ್ತು ವಿವರವಾಗಿ ತಿಳಿದುಕೊಳ್ಳೋಣ. ಮೀನ ರಾಶಿಯವರ ಪಾಲಿಗೆ ಈ ಸಮಯವು ನಿಜಕ್ಕೂ ಒಂದು ಸುವರ್ಣಕಾಲ ಎಂದೇ ಹೇಳಬಹುದು. ದೀರ್ಘಕಾಲದಿಂದ ನೀವು ಎದುರು ನೋಡುತ್ತಿದ್ದಂತಹ ಶುಭ ಗಳಿಗೆಗಳು ಈಗ ಕೂಡಿ ಬಂದಿವೆ. ಮುಖ್ಯವಾಗಿ ಗ್ರಹಗಳ ಸೇನಾಧಿಪತಿಯಾದಂತಹ ಮಂಗಳನ ಕೃಪೆ ನಿಮ್ಮ ಮೇಲೆ ಯಾವ ರೀತಿ ಇದೆ ಮತ್ತು ಅದರಿಂದ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳೇನು ಎಂಬುದನ್ನು ಕೂಲಂಕಷವಾಗಿ ಚರ್ಚೆ ಮಾಡೋಣ. ಯಾಕೆಂದರೆ ನಿಮ್ಮ ಜೀವನಕ್ಕೆ ಹತ್ತಿರವಾಗುವಂತಹ ಮತ್ತು ಉಪಯುಕ್ತವಾದ ದೈವಿಕ ಮಾಹಿತಿಗಳನ್ನು ನಾವು ಪ್ರತಿದಿನ ನೀಡುತ್ತಿರುತ್ತೇವೆ. ಹಾಗೆ ಈ ಮಾಹಿತಿಗೆ ಲೈಕ್ ಮಾಡಿ ಮತ್ತು ಕೊನೆತನಕ ನೋಡಿ ಅಥವಾ ಕೇಳಿಸಿಕೊಳ್ಳಿ. ಎಲ್ಲರೂ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಎಂದು ಕಾಮೆಂಟ್ ಮಾಡಿ. ಮೀನ ರಾಶಿಯ ಸಮಸ್ತ ಸ್ನೇಹಿತರೆ, ಈ ವಾರ ನಿಮ್ಮ ಜಾತಕದಲ್ಲಿ ಅಥವಾ ಗೋಚಾರದಲ್ಲಿ ಕಂಡುಬರುತ್ತಿರುವ ಅತ್ಯಂತ ಪ್ರಮುಖವಾದ ಬದಲಾವಣೆ ಏನೆಂದರೆ ಮಂಗಳ ಗ್ರಹನ ಸ್ಥಾನ. ಹೌದು, ನಿಮ್ಮ ರಾಶಿಯಿಂದ 10ನೇ ಮನೆ ಅಥವಾ ದಶಮ ಸ್ಥಾನದಲ್ಲಿ ಮಂಗಳ ಗ್ರಹನು ಬಂದು ನೆಲೆಸಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 10ನೇ ಮನೆಯು ಕರ್ಮಸ್ಥಾನವಾಗಿದೆ. ಈ ಸ್ಥಾನದಲ್ಲಿ ಮಂಗಳನು ಇರುವುದು ಮೀನ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾದ ವಿಚಾರವಾಗಿದೆ. ಇದರ ಮೊದಲ ಮತ್ತು ಮುಖ್ಯವಾದ ಲಾಭ ಏನೆಂದರೆ ನಿಮ್ಮ ಮನಸ್ಸಿನಲ್ಲಿ ಆವರಿಸಿದ್ದಂತಹ ಆತಂಕ ಮತ್ತು ಭಯಗಳು ದೂರವಾಗಲಿವೆ. ಕಳೆದ ಕೆಲವು ದಿನಗಳಿಂದ ಅಥವಾ ತಿಂಗಳುಗಳಿಂದ ಏನೋ ಒಂದು ರೀತಿಯ ಅನಿಶ್ಚಿತತೆ, ಕೆಲಸದ ಬಗ್ಗೆ ಭಯ ಅಥವಾ ಭವಿಷ್ಯದ ಬಗ್ಗೆ ಚಿಂತೆ ನಿಮ್ಮನ್ನು ಕಾಡುತ್ತಿತ್ತು ಅಲ್ವಾ? ಅವೆಲ್ಲವೂ ಈಗ ಮಂಜಿನಂತೆ ಕರಗಲಿವೆ. ಮಂಗಳನು ನಿಮಗೆ ಧೈರ್ಯ ಮತ್ತು ಸಾಹಸವನ್ನು ತುಂಬಲಿದ್ದಾನೆ. ಇನ್ನೊಂದು ವಿಶೇಷವಾದ ವಿಚಾರವನ್ನು ನೀವು ಗಮನಿಸಬೇಕು. ಅದೇನೆಂದರೆ ದಶಮ ಸ್ಥಾನದಲ್ಲಿ ಕೇವಲ ಮಂಗಳ ಮಾತ್ರವಲ್ಲ, ಗ್ರಹಗಳ ರಾಜನಾದ ರವಿ ಅಥವಾ ಸೂರ್ಯ ಕೂಡ ಪ್ರಬಲನಾಗುತ್ತಾನೆ. ಜ್ಯೋತಿಷ್ಯದಲ್ಲಿ ದಶಮ ಸ್ಥಾನದಲ್ಲಿ ಸೂರ್ಯ ಮತ್ತು ಮಂಗಳ ಇಬ್ಬರು ಕೂಡ ದಿಗ್ಬಲವನ್ನು ಪಡೆಯುತ್ತಾರೆ. ದಿಗ್ಬಲ ಎಂದರೆ ಅವರಿಗೆ ಅಲ್ಲಿ 100ಕ್ಕೆ 100ರಷ್ಟು ಶಕ್ತಿ ಇರುತ್ತದೆ. ಸದ್ಯಕ್ಕೆ ಮಂಗಳನು ದಿಗ್ಬಲನಾಗಿರುವುದರಿಂದ ನಿಮಗೆ ಹಣಕಾಸಿನ ವಿಷಯದಲ್ಲಿ ಅದ್ಭುತವಾದ ಅನುಕೂಲಗಳನ್ನು ಮಾಡಿಕೊಡಲಿದ್ದಾನೆ. ಆರ್ಥಿಕವಾಗಿ ನೀವು ಎದುರಿಸುತ್ತಿದ್ದ ಮುಗ್ಗಟ್ಟುಗಳು ನಿವಾರಣೆಯಾಗಿ ಹಣದ ಹರಿವು ನಿಮ್ಮ ಕೈ ಸೇರಲಿದೆ. ಉದ್ಯೋಗ ಮತ್ತು ಕೆಲಸ ಕಾರ್ಯಗಳ ವಿಷಯಕ್ಕೆ ಬರೋಣ. ನಿಮ್ಮ ಎಷ್ಟೋ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗಿದ್ದವು ಅಲ್ವಾ? ಎಷ್ಟೇ ಪ್ರಯತ್ನ ಪಟ್ಟರೂ ಕೆಲವು ಕೆಲಸಗಳು ಪೂರ್ತಿಯಾಗದೆ ನಿಮಗೆ ತಲೆನೋವು ತಂದಿದ್ದವು. ಆದರೆ ಈ ವಾರದಿಂದ ಚಿತ್ರಣ ಬದಲಾಗಲಿದೆ. ಯಾವ ಕೆಲಸಗಳು ಕಂಪ್ಲೀಟ್ ಆಗದೆ ಅರ್ಧಂಬರ್ಧಕ್ಕೆ ನಿಂತು ಹೋಗಿತ್ತೋ ಆ ಎಲ್ಲಾ ಕೆಲಸಗಳು ಈಗ ಭರದಿಂದ ಸಾಗಲಿವೆ ಮತ್ತು ಯಶಸ್ವಿಯಾಗಿ ಪೂರ್ಣಗೊಳ್ಳಲಿವೆ. ಇದು ಮಂಗಳನ ಅನುಗ್ರಹದಿಂದ ಮಾತ್ರ ಸಾಧ್ಯ. ಮುಖ್ಯವಾಗಿ ಯಾರು ಸ್ವಂತ ಉದ್ಯೋಗವನ್ನು ಮಾಡುತ್ತಿದ್ದಾರೋ ಅಂತಹ ಮೀನ ರಾಶಿಯವರಿಗೆ ಇದು ಅತ್ಯುತ್ತಮವಾದ ಸಮಯ. ನೀವು ನಿಮ್ಮ ಕೆಲಸವನ್ನು ತುಂಬಾ ಅಚ್ಚುಕಟ್ಟಾಗಿ ಮತ್ತು ಪರಿಪೂರ್ಣವಾಗಿ ನಿರ್ವಹಿಸುತ್ತೀರಿ. ನಿಮ್ಮ ಕೆಲಸದಲ್ಲಿನ ನಿಷ್ಠೆ ಮತ್ತು ಶ್ರಮಕ್ಕೆ ತಕ್ಕದಾದ ಉತ್ತಮ ಪ್ರತಿಫಲವನ್ನು ಕೂಡ ನೀವು ಈ ಸಮಯದಲ್ಲಿ ಖಂಡಿತವಾಗಿಯೂ ಪಡೆಯುತ್ತೀರಿ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ಮತ್ತು ನಿಮ್ಮ ಕೆಲಸಕ್ಕೆ ಎಲ್ಲ ಕಡೆಯಿಂದಲೂ ಮೆಚ್ಚುಗೆ ವ್ಯಕ್ತವಾಗಲಿದೆ. ಇನ್ನು ಮೀನ ರಾಶಿಯವರು ಈ ವಾರ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಮತ್ತು ಲಾಭದಾಯಕವಾದ ವಿಚಾರ ಯಾವುದೆಂದರೆ ಅದು ಆಸ್ತಿ, ಮನೆ ಮತ್ತು ಭೂಮಿಯ ವಿಚಾರ. ಹೌದು ಸ್ನೇಹಿತರೆ, ಜ್ಯೋತಿಷ್ಯದಲ್ಲಿ ಮಂಗಳನನ್ನು ಭೂಮಿಪುತ್ರ ಎಂದು ಕರೆಯುತ್ತಾರೆ. ಭೂಮಿಗೆ ಕಾರಕನಾದ ಮಂಗಳನು ಬಲಶಾಲಿಯಾಗಿರುವುದರಿಂದ ಪ್ರಾಪರ್ಟಿ ವಿಚಾರದಲ್ಲಿ ನೀವು ಏನೇ ಒಂದು ನಿರ್ಧಾರ ಮಾಡುವುದಿದ್ದರೂ ಇದು ಸಕಾಲವಾಗಿದೆ. ಬಹುಶಃ ನೀವು ಒಂದು ನಿವೇಶನ ಅಥವಾ ಸೈಟ್ ಅನ್ನು ತೆಗೆದುಕೊಳ್ಳಬೇಕು ಎಂದು ಯೋಚನೆ ಮಾಡುತ್ತಿರಬಹುದು, ಅಥವಾ ಕೃಷಿ ಭೂಮಿಯನ್ನು ಖರೀದಿಸಬೇಕು ಎಂಬ ಆಸೆ ಇರಬಹುದು. ಅಷ್ಟೇ ಅಲ್ಲ, ಇರುವಂತಹ ಆಸ್ತಿಯನ್ನು ಮಾರಾಟ ಮಾಡುವ ವಿಚಾರವಿರಬಹುದು. ಈ ರೀತಿ ಆಸ್ತಿ ಮತ್ತು ಮನೆಗೆ ಸಂಬಂಧಪಟ್ಟ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೂ ಇದು ತುಂಬಾ ಸರಿಯಾದ ಸಮಯವಾಗಿದೆ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡಲಿವೆ. ಗ್ರಹಗಳ ಬಲ ನಿಮ್ಮ ಕಡೆ ಇರುವುದರಿಂದ ಧೈರ್ಯವಾಗಿ ಮುನ್ನಡೆಯಿರಿ. ಹಾಗೆಯೇ ನಮ್ಮ ಅನ್ನದಾತರಾದ ರೈತರಿಗೂ ಕೂಡ ಇದು ಬಹಳ ಚೆನ್ನಾಗಿದೆ. ವ್ಯವಸಾಯವನ್ನೇ ನಂಬಿ ಬದುಕುತ್ತಿರುವ ಮೀನ ರಾಶಿಯ ರೈತ ಮಿತ್ರರಿಗೆ ಭೂಮಿ ತಾಯಿಯ ಅನುಗ್ರಹ ಮತ್ತು ಮಂಗಳನ ಕೃಪೆ ದೊರೆಯಲಿದೆ. ನಿಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಯಶಸ್ಸು ಸಿಗಲಿದೆ ಮತ್ತು ಬೆಳೆಗಳಲ್ಲಿ ಉತ್ತಮ ಇಳುವರಿಯನ್ನು ನೀವು ನಿರೀಕ್ಷಿಸಬಹುದು. ರೈತರಿಗೆ ಬೇಕಾದಂತಹ ಉತ್ಸಾಹ ಮತ್ತು ಶಕ್ತಿಯನ್ನು ಗ್ರಹಗಳು ನೀಡುತ್ತಿವೆ. ಇನ್ನುಳಿದಂತೆ ವಿದ್ಯಾರ್ಥಿಗಳ ವಿಷಯಕ್ಕೆ ಬರುವುದಾದರೆ ಮೀನ ರಾಶಿಯ ವಿದ್ಯಾರ್ಥಿಗಳಿಗೂ ಕೂಡ ಈ ಸಮಯ ಬಹಳ ಚೆನ್ನಾಗಿದೆ. ಓದಿನಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ಮತ್ತು ಏಕಾಗ್ರತೆಯಿಂದ ಅಭ್ಯಾಸ ಮಾಡಲು ಸಾಧ್ಯವಾಗುತ್ತದೆ. ಪರೀಕ್ಷೆಗಳಲ್ಲಿ ಅಥವಾ ಸ್ಪರ್ಧಾತ್ಮಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ನಿಮಗೆ ಬೇಕಾದ ಆತ್ಮವಿಶ್ವಾಸ ಈ ವಾರ ದೊರೆಯಲಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಸ್ನೇಹಿತರೆ, ಮೀನ ರಾಶಿಯವರಿಗೆ ಈ ವಾರ ಎಲ್ಲಾ ರೀತಿಯಿಂದಲೂ ತುಂಬಾ ಚೆನ್ನಾಗಿದೆ ಅಂತ ಹೇಳಬಹುದು. ದಶಮದ ಮಂಗಳನು ನಿಮ್ಮ ಬಾಳಿನಲ್ಲಿ ಹೊಸ ಚೈತನ್ಯವನ್ನು ತುಂಬಲಿದ್ದಾನೆ. ಹಣಕಾಸು, ಉದ್ಯೋಗ, ಆಸ್ತಿ ಮತ್ತು ಶಿಕ್ಷಣ ಹೀಗೆ ಎಲ್ಲಾ ರಂಗಗಳಲ್ಲೂ ಶುಭ ಫಲಗಳು ನಿಮ್ಮದಾಗಲಿವೆ. ಸಿಕ್ಕಿರುವ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳಿ. ಯಾವುದೇ ಭಯವಿಲ್ಲದೆ ಮುನ್ನಡೆಯಿರಿ.
ಜಯ ನಿಮ್ಮದಾಗುತ್ತದೆ. ಈ ವಿಶೇಷವಾದ ಗ್ರಹಗಳ ಮಾಹಿತಿಯು ನಿಮ್ಮ ಜೀವನಕ್ಕೆ ದಾರಿದೀಪವಾಗಲಿ ಎಂದು ಆಶಿಸುತ್ತೇವೆ. ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಮೀನ ರಾಶಿಯ ಸ್ನೇಹಿತರೊಂದಿಗೆ ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಒಳಿತಾಗಲಿ. ಧನ್ಯವಾದಗಳು.